ರಾಗಿ ರೊಟ್ಟಿ ಸಾಫ್ಟ್ ಆಗಿರಬೇಕು, ತೆಳ್ಳಗಿರಬೇಕು ಅಂತ ಇಷ್ಟಪಡೋರಾದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ರಾಗಿ ಟೇಸ್ಟ್ ಕಡಿಮೆ ಇರೋದ್ರಿಂದ ಕೆಲವ್ರಿಗೆ ರಾಗಿ ರೊಟ್ಟಿ ಅಷ್ಟು ಇಷ್ಟ ಆಗಲ್ಲ ಅಲ್ವಾ. ಈ ರೀತಿ ಮಾಡಿದ್ರೆ ಟೇಸ್ಟ್ ಸಹ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೇನೆ ಎಷ್ಟು ತೆಳುವಾಗಿ ತಟ್ಟಿದ್ರೂ ರೊಟ್ಟಿ ಎಲ್ಲೂ ಮುರಿಯೋದು ಸಹ ಇಲ್ಲ. ಕಾಯಿ ಚಟ್ನಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗಿರೋಂಥ ಈ ರಾಗಿ ರೊಟ್ಟಿ ಮಾಡೋದಕ್ಕೆ ಮೊದಲು ನಾನಿಲ್ಲಿ ಒಂದು ಸೌತೆಕಾಯಿನ ತಗೊಂಡು ಅದ್ರ ಕಹಿ ಅಂಶ ತೆಗೆದು ಸಣ್ಣಗೆ ತುರಿದು ಒಂದು ಬೌಲಿಗೆ ಹಾಕ್ಕೋಬೇಕು. ಹಾಗೇನೆ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, 1 ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ 1 ಕಪ್ ಅಷ್ಟು ರಾಗಿ ಹಿಟ್ಟು, ಅದರಲ್ಲಿ ಅರ್ಧ ಅಕ್ಕಿ ಹಿಟ್ಟು, ಹಾಗೆ 2 ಸ್ಪೂನ್ ಅಷ್ಟು ರವೆ ಹಾಕೋದ್ರಿಂದ ರೊಟ್ಟಿ ಮುರಿಯೋದಿಲ್ಲ. ಇಲ್ಲಿ ಸಣ್ಣ ರವೆನಾ ದೊಡ್ಡ ರವೆನಾ ಅಂತ ಡೌಟ್ ಬೇಡ, ಯಾವ್ದಿದ್ರೆ ಅದನ್ನೇ ಹಾಕೋಬಹುದು. ರವೆ ಹಾಕೋದ್ರಿಂದ ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ನಂತರ ಕಟ್ ಮಾಡಿರೋ ಕೊತ್ತಂಬರಿ, ಕರಿಬೇವನ್ನ ಹಾಕೊಂಡು ಫಸ್ಟ್ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಬೇಕಿದ್ರೆ ಮಾತ್ರ ನೀರ್ ಹಾಕೊಂಡು ಈ ರೀತಿ ಸೆಮಿ ಸಾಫ್ಟ್ ಆಗಿ ಕಲಸಿಟ್ಕೋಬೇಕು. ನಾನು ಹಸಿಮೆಣಸಿನ್ಕಾಯಿ ಏನು ಹಾಕಿಲ್ಲ, ಬೇಕಿದ್ರೆ ಹಾಕೋಬಹುದು. ಕೊನೆಯಲ್ಲಿ ಸಿಂಪಲ್ ಆಗಿರೋ ಚಟ್ನಿ ಮಾಡ್ಕೊಳ್ಳೋದಷ್ಟೇ. ಇದ್ರ ರೆಸಿಪಿನ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ, ಸೊ ಅದಕ್ಕೆ ಏನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಇಷ್ಟ ಆದ್ರೆ ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ. ಬಾಯ್.